ಕೆಎಸ್ಆರ್ಟಿಸಿ ಹಳೆಯ ಬಸ್ ನಿಲ್ದಾಣದಲ್ಲಿರುವ ಶೌಚಾಲಯ ಬಂದ್, ಸಾರ್ವಜನಿಕರ ಪರದಾಟ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಕೆಎಸ್ಆರ್ಟಿಸಿ ಹಳೆಯ ಬಸ್ ನಿಲ್ದಾಣದಲ್ಲಿರುವ ಶೌಚಾಲಯ ಬಂದ್ ಆಗಿದೆ. ಶೌಚ ಮಾಡುವುದು ಎಲ್ಲಿ? ಸಾರ್ವಜನಿಕರ ಪರದಾಟ. ಮನುಷ್ಯನ ಮೂಲ ಅಗತ್ಯತೆಗಳಲ್ಲಿ ಒಂದಾದ ಶೌಚಾಲಯಗಳ ವ್ಯವಸ್ಥೆ ಪಟ್ಟಣದಲ್ಲಿ ಇನ್ನೂ ಶೋಚನೀಯ ಸ್ಥಿತಿಯಲ್ಲೇ ಇದೆ. ಪಟ್ಟಣ ಪ್ರದೇಶಗಳಲ್ಲಿನ ಅರ್ಧದಷ್ಟು ಶೌಚಾಲಯಗಳು ಸ್ವಚ್ಛತೆಯ ಕೊರತೆ ಎದುರಿಸುತ್ತಿದ್ದರೆ ಇನ್ನೂ ಸಾಕಷ್ಟು ಆಗಬೇಕಾಗಿದೆ. ಶೌಚಾಲಯಗಳ ನಿರ್ಮಾಣ ಮತ್ತು ಬಳಕೆ ಇನ್ನೂ ಸುಧಾರಣೆ ಕಂಡಿಲ್ಲ. ಬೆರಳೆಣಿಕೆಯಷ್ಟು ಶೌಚಗೃಹಗಳಿದ್ದು ಅವುಗಳನ್ನು ಜನ ಹುಡುಕಬೇಕಿದೆ. ಇನ್ನು ಬಸ್ ನಿಲ್ದಾಣದ ಬಯಲಲ್ಲೇ ಮೂತ್ರ ವಿಸರ್ಜನೆ ನಡೆದಿದೆ. ಬಸ್ ನಿಲ್ದಾಣದ ಬಳಿ ಜನರ ಉಪಯೋಗಕ್ಕೆಂದು ಪಾವತಿಸಿ ಬಳಸುವ ಸುಲಭ ಶೌಚಾಲಯಗಳು ನಿರ್ಮಾಣ ಆಗಿವೆ. ಇಲ್ಲಿ ಜನ ಹಣ ಕೊಟ್ಟು ಶೌಚಕ್ಕೆ ಹೋದರೂ ಅವರಿಗೆ ಸಮಾಧಾನವಾಗುವಂತಹ ಪರಿಸರವಿಲ್ಲ. ಗಬ್ಬೆದ್ದು ನಾರುತ್ತಿವೆ. ಬಯಲು ಮೂತ್ರಾಲಯ ಪುರಸಭೆ ವತಿಯಿಂದ ಈ ಹಿಂದೆ ಕೆಲವು ಕಡೆ ತೆರೆದ ಸ್ಥಿತಿಯಲ್ಲಿನ ಮೂತ್ರಾಲಯಗಳನ್ನು ನಿರ್ಮಿಸಬೇಕಾಗಿದೆ. ಅವುಗಳು ಹಾಗೆಯೇ ಉಳಿದುಕೊಂಡಿವೆ. ಇಲ್ಲಿ ಹೆಸರಿಗೆ ಮೂತ್ರಾಲಯ ಇದ್ದರೂ ಎಲ್ಲವೂ ಖುಲ್ಲಂಖುಲ್ಲಾ ಆಗಿದೆ. ಗಂಡಸರು ಬಟಾ ಬಯಲಿನಲ್ಲಿ ನಿರ್ಲಜ್ಜೆಯಿಂದ ಮೂತ್ರ ವಿಸರ್ಜನೆ ಮಾಡಿ ಹೋಗುತ್ತಾರೆ. ಹೆಂಗಸರು ನಾಚಿ ತಲೆ ಬಗ್ಗಿಸಿ ನಡೆಯುವಂತಹ ಪರಿಸ್ಥಿತಿ ಇದೆ. ಪಟ್ಟಣ ಪ್ರದೇಶ, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ, ಎಪಿಎಂಸಿ ಮಾರುಕಟ್ಟೆ ಮೊದಲಾದ ಜನನಿಬಿಡ ಪ್ರದೇಶಗಳಲ್ಲಿನ ಗೋಡೆಗಳು, ಕಾಂಪೌಂಡ್ಗಳು ಪುರುಷರ ಮೂತ್ರದ ದುರ್ವಾಸನೆಯಿಂದ ತುಂಬಿವೆ. ಇಲ್ಲೆಲ್ಲ ಬಯಲು ಶೌಚ ಸಾಮಾನ್ಯವಾಗಿದೆ. ಇದರಿಂದ ಅನೇಕ ಕಟ್ಟಡಗಳ ಮಾಲೀಕರು, ವರ್ತಕರು ನಿತ್ಯ ಕಿರಿಕಿರಿ ಅನುಭವಿಸುತ್ತಿದ್ದಾರೆ. ಪ್ರಶ್ನಿಸಲು ಹೋದವರ ಜೊತೆಗೆ ವಾಗ್ವಾದ ನಡೆಸುವುದು ಸಾಮಾನ್ಯವಾಗಿದೆ. ಇಲ್ಲಿ ಶೌಚ ಮುಂದೆ 2 ರೂಪಾಯಿ ಬರೆದರೆ ಪಾವತಿಸಬೇಕಾದರೆ 5 ರೂಪಾಯಿ. ಸ್ವಚ್ಛತೆ ಬಗ್ಗೆ ಸಾಕಷ್ಟು ಮಂದಿ ದೂರುತ್ತಾರೆ. ಈಗ ದಸರಾ ಹಬ್ಬಕ್ಕೆ ಅಂದು ಪಟ್ಟಣಕ್ಕೆ ಸಾವಿರಾರು ಜನ ಈ ಬಸ್ ನಿಲ್ದಾಣದಲ್ಲಿ ಇಳಿದು ತಮ್ಮ ತಮ್ಮ ಗ್ರಾಮ ಮತ್ತು ಊರುಗಳಿಗೆ ಹೋಗಬೇಕಾಗುತ್ತದೆ. ಈ ಸಮಸ್ಯೆ ನಿವಾರಣೆ ಯಾವಾಗ ಎಂಬ ಪ್ರಶ್ನೆ ಉಂಟಾಗಿದೆ. ಸರ್, ಹಳೆ ಬಸ್ ಸ್ಟ್ಯಾಂಡ್ ಶೌಚಾಲಯ ಬಂದಾಗಿತ್ತು ಸರ್. ಎಲ್ಲರೂ ಇದಾರೆ. ಈಗ ದಸರಾ ಹಬ್ಬ ಐತ್ರಿ, ಜನ ಬರೋದು ಹೋಗೋದು ಭಾಳ ಐತಿ ಸರ್. ಹಿಂಗಾಗಿ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಏನಿದೆ ನೋಡ್ರಿ, ಬಂದು ಅದೊಂದು ಸ್ವಲ್ಪ ಹೆಣ್ಮಕ್ಳಿಗೆ ಮತ್ತು ಗಂಡ್ಮಕ್ಳಿಗೆ ಶೌಚಾಲಯವನ್ನು ಅನುಕೂಲ ಮಾಡಿದ್ರೆ ಭಾಳ ಅನುಕೂಲ ಆಗೈತೆ ನೋಡಿ ಸರ್. ಯಾವಾಗ ಆಗೈತಿ ಇದು ಇವತ್ತಿನ ಮಾಡ್ಯಾರ ಸರ್. ನಿನ್ನೆ ಚಾಲು ಸರ್. ಮತ್ತು ರೊಕ್ಕನೂ ಸರಿಸಿದ್ದು ಆತಾರೆ ಸರ್. 2 ರೂಪಾಯಿ ಬೋರ್ಡ್ ಹಾಕಿದ್ದಾರೆ ರೀ. ಆ ಹೆಣ್ಮಕ್ಳು ಪಾಪ ಗೊತ್ತಿಲ್ಲ ಬರ್ತಾರೆ ರೀ. ಗೊತ್ತಿದ್ದಾರ ಅವ್ರು ತೊಗೊಳಂಗಿಲ್ಲ. ಗೊತ್ತಿಲ್ಲವ್ರು ಬಂದ್ರೆ ಏನೈತ್ರಿ, ಅವ್ರಿಗೆ 10 ರೂಪಾಯಿನೋ 5 ರೂಪಾಯಿ ರೊಕ್ಕ ಸಿದ್ದು ಹೋದಾರ ಸರ್. ಅಲ್ಲಿ ಬೋರ್ಡ್ ಹಾಕೋದು 2 ರೂಪಾಯಿ ಹಾಕ್ಯಾರ ಸರ್. ನಾನು ಹೋಗಿದ್ದೀನಿ ಆಗಲೇ ರೀ. ಯಾಕೆ ಬಂದಾಗೈತೆ ಕೇಳಿದ್ರೆ ಹಿಂಗೆ ಬ್ಲಾಕ್ ಆಗೈತಿ ಅಂತ ಹೇಳಿ ಬಂದು ಮಾಡ್ಕೊಂಡು ಹೋಗ್ಬಿಟ್ಟಾನ ಸರ್. ಅವ್ರು